ಮಾಲೆಗಾಂವ್ ಸ್ಫೋಟದ ಪ್ರಕರಣ ತೀರ್ಪು ಬಂದಿದೆ, ಖುಲಾಸೆಗೊಳಿಸಿ ಆದೇಶ ಮಾಡಿದೆ. ಸರ್, ಮಾಲೆಗಾಂವ್ ಸ್ಫೋಟ ಪ್ರಕರಣದಲ್ಲಿ ಹಿಂದೂ ಟೆರರಿಸಂ ಅನ್ನುವಂತಹ ವಿಶ್ಲೇಷಣೆಯನ್ನ ಕಾಂಗ್ರೆಸ್ ಅವರು ಮಾಡಿದ್ರು 2008ರಲ್ಲಿ. ಈಗ ಎಲ್ಲ ಆರೋಪಿಗಳನ್ನು ಕೂಡ ಖುಲಾಸೆ ಮಾಡಿರುವಂತದ್ದು. ಈ ತೀರ್ಪು ಬಗ್ಗೆ ಏನ್ ಹೇಳ್ತೀವಿ? ನೋಡಿ, ಮಾಲೆಗಾಂವ್ ಪ್ರಕರಣ ಆದಾಗ ಕೇಂದ್ರದಲ್ಲಿ UPA ಸರ್ಕಾರ ಇತ್ತು. ಅಂದು ಗೃಹ ಮಂತ್ರಿ ಸುಶೀಲ್ ಕುಮಾರ್ ಶಿಂದೆ ಅವರಿದ್ದರು. ಒಟ್ಟಾರೆ ಅವರು ಈ ದೇಶದಲ್ಲಿ ಹಿಂದೂಗಳು ಭಯೋತ್ಪಾದಕರು ಅನ್ನೋಂಥ ಒಂದು ಭಾವನೆಯನ್ನು ಜನರಲ್ಲಿ ತರಬೇಕು ಅನ್ನೋ ಉದ್ದೇಶದಿಂದ ಅಂದಿನ ಮನಮೋಹನ್ ಸಿಂಗ್ರ ಸರ್ಕಾರ ಈ ಒಂದು ಪ್ರಕರಣವನ್ನು ಹಿಂದೂ ಟೆರರಿಸಮ್ ಅನ್ನುವಂಥ ಒಂದು ವ್ಯಾಖ್ಯಾನವನ್ನು ಮಾಡುವಂಥ ಪ್ರಯತ್ನ ಮಾಡಿದ್ರು. ಇಂದು ನ್ಯಾಯಾಲಯ ಎಲ್ಲ ಆರೋಪಿಗಳನ್ನು ಮುಕ್ತ ಮಾಡಿ ಯಾವುದೇ ಈ ಘಟನೆಗೆ ಈ ಒಂದು ಭಯೋತ್ಪಾದನಾ ಚಟುವಟಿಕೆಯಲ್ಲಿ ಭಾಗವಹಿಸಲು ಅಂತ ನಿರಪರಾಧಿ ಅಂತೇಳಿ ಒಂದು ಘೋಷಣೆ ಆಗಿದೆ. ಈ ದೇಶದಲ್ಲಿ ಕಾಂಗ್ರೆಸ್ ಇವತ್ತಿನವರೆಗೂ ಅವರ ಒಂದು ಚಟುವಟಿಕೆ ನೋಡಿದ್ರೆ ಅವರು ಹಿಂದೂಗಳನ್ನು ಟಾರ್ಗೆಟ್ ಮಾಡುವಂಥದ್ದು ಆ ಒಂದು ಪಕ್ಷದ ಒಂದು ಗುರಿಯಾಗಿದೆ. ಯಾಕಂದರೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ನೇರವಾಗಿ ಇವತ್ತು ಹಿಂದೂಗಳನ್ನ ಟಾರ್ಗೆಟ್ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ ಪ್ರಧಾನಮಂತ್ರಿಗಳನ್ನು ಎಷ್ಟೋ ಅವಮಾನಕಾರಿಯಾದಂಥ ಶಬ್ದಗಳನ್ನು ಸಹ ಉಪಯೋಗ ಮಾಡಿದರು ನರೇಂದ್ರ ಮೋದಿಯವ್ರನ್ನ. ಇವರು ಒಬ್ಬ ಮೋತ್ಕಾ ಸೌದಾಗರ್ ಅಂತ ಹೇಳಿದರು. ಅಂದ್ರೆ ಹೆಣಗಳ ರಾಶಿಗಳ ಮೇಲೆ ಒಬ್ಬ ರಾಜಕಾರಣ ಮಾಡುವಂಥ ವ್ಯಕ್ತಿ ಅಂತ ಹೇಳಿ. ಅಂದರೆ ಇವರ ಕಾಂಗ್ರೆಸ್ಸಿನ ಮಾನಸಿಕತೆ ಭಾರತದ ಜೊತೆಗಿಲ್ಲ. ನಿನ್ನೆ ಪ್ರಧಾನಮಂತ್ರಿಗಳು ಹೇಳ್ದಂಗೆ ಇವರು ಪಾಕಿಸ್ತಾನದ ಇವರ ರಿಮೋಟ್ ಕಂಟ್ರೋಲ್ ಕಾಂಗ್ರೆಸ್ನು ಪಾಕಿಸ್ತಾನದಲ್ಲಿ ಮಾತು ಹೇಳಿದಾರಲ್ಲ. ಆ ದೃಷ್ಟಿಯಿಂದ ಇವತ್ತು ನೋಡ್ರಿ, ಸುಶೀಲ್ ಕುಮಾರ್ ಶಿಂದೆ ಅವರು ಏನೋ ಹಿಂದೂ ಟೆರರಿಸಮ್ ಅಂದಿದ್ದಕ್ಕೆ ಅವರ ರಾಜಕೀಯ ಅಂತ್ಯನೇ ಆಯಿತು. ಹಂಗೆ ಕಾಂಗ್ರೆಸ್ ಅನ್ನೋದು ಹಿಂದೂ ವಿರೋಧಿ ನೀತಿಯಿಂದಲೇ ದೇಶದಲ್ಲಿ ಕಾಂಗ್ರೆಸ್ ತನ್ನ ನೆಲೆಯನ್ನು ಕಳ್ಕೋತಾ ಇದೆ. ಇವತ್ತು ಏನು ತೀರ್ಪು ಬಂದಿದೆ, ಕಾಂಗ್ರೆಸ್ನ ಒಂದು ಏನು ಅವರ ಏನದು ಸ್ಪೋಕ್ಸ್ ಪರ್ಸನ್ ಅದಾರಲ್ಲ, ಅವರು ಈ ದೇಶದ ಜನರ ಮುಂದೆ ಹೇಳಬೇಕು. ಅಂದರೆ ಹಿಂದೂಗಳು ಎಂದೂ ಭಯೋತ್ಪಾದಕನ ಒಪ್ಪಿದಂಥರಲ್ಲ, ಅಂಥ ಕೆಲಸ ಹಿಂದೂಗಳು ಎಂದೂ ಮಾಡಿಲ್ಲ. ಆದರೆ ಜಗತ್ತಿನಾಗ ಲಾಲ್ ಕೃಷ್ಣ ಅದ್ವಾನಿ ಅವರೊಂದು ಮಾತು ಹೇಳಿದರು, ಎಲ್ಲ ಮುಸ್ಲಿಮರು ಭಯೋತ್ಪಾದಕರಲ್ಲ, ಆದರೆ ಎಲ್ಲ ಭಯೋತ್ಪಾದಕರು ಮುಸಲ್ಮಾನರತ್ತೇಳಿ. ಇವತ್ತಿನ ಸತ್ಯ ಆಗ್ತಾ ಇದೆ. ಇವತ್ತು ನ್ಯಾಯಾಲಯ ನಮ್ಮ ಏನು ಅವತ್ತಿನ ನಮ್ಮ ಅನೇಕ ಒಬ್ಬ ಮಾಜಿ ಸೈನಿಕ ಅಧಿಕಾರಿಗಳ ಮೇಲೂ ಸಹ ಈ ಒಂದು ಪ್ರಕರಣದಲ್ಲಿ ಅವ್ರನ್ನೂ ಸಹ ಅಪರಾಧಿ ಮಾಡಿದ್ರು. ಇದನ್ನು ಮುಕ್ತ ಆಗಿದ್ದಕ್ಕೆ ನಿಜಕ್ಕೂ ನಾನು ಕರ್ನಲ್ ಪುರೋಹಿತರನ್ನ ಅವ್ರನ್ನ ಪಾಪ ಒಬ್ಬ ದೇಶಕ್ಕೆ ಸೇವೆ ಮಾಡುವಂಥ ವ್ಯಕ್ತಿನೂ ಸಹ ಒಬ್ಬ ಆರೋಪಿ ಮಾಡಿದ್ರು. ಅದನ್ನೆಲ್ಲ ಮುಕ್ತ ಆಗಿದ್ದಕ್ಕೆ ನಿಜವಾಗಿಯೂ ಭಾರತದಲ್ಲಿ ಹಿಂದೂಗಳು ಭಯೋತ್ಪಾದಕರಲ್ಲ, ಹಿಂದೂಗಳು ಎಂದೂ ಭಯೋತ್ಪಾದನೆಯನ್ನು ಧರ್ಮಾಂಧತೆಯನ್ನು ಹೊಂದಿಲ್ಲ ಅನ್ನುವಂಥ ತೀರ್ಪು ಬಂದಿದೆ ಅಂತೇಳಿ ಈ ತೀರ್ಪನ್ನು ನಾನು ಸ್ವಾಗತ ಬಯಸ್ತೇನೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.